ಒಂದು ಗಿಡದಲ್ಲೇ ಸುಮಾರು ಒಂದು ಅರ್ಧ ಕೆಜಿ ಅಷ್ಟು ಟೊಮೊಟೊ ಬಿಟ್ಟೈತಲ್ಲ. ಕುಂಕುಮ ಇಟ್ಟಿದ್ದಾರೆ ಹಣೆಗೆ. ನಾನು ವಿಭೂತಿ ಇಟ್ಕೊಂಡಿದ್ದೀನಿ. ನೀವು ಹೇಳ್ದಂಗೆ ಕವರಲ್ಲೇ ಕಟ್ಟಿಕ್ಕಿದ್ದೀವೆಲ್ಲ. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಈಗ ಚೆನ್ನಾಗಿ ಕಾಣಿಸುತ್ತೆ ಹಾಲು. ಮೇಡಮ್ ಹಾಯ್ ಮಾಡಿ. ಹಾಯ್. ನೋಡ್ರಿ, ಈಗ ಬೆಳಿಗ್ಗೆ 8 ಗಂಟೆ ಟೈಮು. ಎಷ್ಟು ತಪ್ಪಾಯ್ತು ಬದನೆಕಾಯಿ. ನಮ್ಮ ಶ್ರೀಮತಿ ಅವರು ಇಲ್ಲಿ ತರಕಾರಿ ಕಿತ್ಕೊಳಕ್ಕೆ ಬಂದವ್ರೆ. ನೋಡ್ರಿ, ಬದನೆಕಾಯಿ ಅಂತೂ ಎಷ್ಟು ಕಿತ್ತರೂ ಖಾಲಿನೇ ಆಗ್ತಾಯಿಲ್ಲ ಬದನೆಕಾಯಿ. ಅಷ್ಟು ಅವೇ ಗಿಡದಲ್ಲಿ. ಎಷ್ಟೊಂದು ಬದನೆಕಾಯಿ ಸಿಕ್ಕವು ನೋಡ್ರಿ. ನಮ್ಮ ಶ್ರೀಮತಿ ಅವರು ಅವತ್ತು ಪೈರುಣಿದ್ದು ಸಸಿ ಉಣಿ ಇವತ್ತು ಅದರಲ್ಲೇ ತರಕಾರಿ ಬಿಡಿಸ್ತಾವ್ರೆ. ಮತ್ತು ಇಲ್ಲಿ ಟೊಮೊಟೊ ಗಿಡ ನೋಡ್ರಿ, ಮೇಲೆ ಹಾಕೋ ಏನಾಗಲ್ಲ. ಒಂದು ಗಿಡದಲ್ಲೇ ಸುಮಾರು ಒಂದು ಅರ್ಧ ಕೆಜಿ ಅಷ್ಟು ಟೊಮೊಟೊ ಬಿಟ್ಟೈತಲ್ಲ. ಟೊಮೊಟೊ ರೇಟು ಈಗ 50 ರೂಪಾಯಿ 60 ರೂಪಾಯಿ ಅಲ್ವಾ? ನಿಮ್ಮೂರಲ್ಲಿ ಎಷ್ಟು ಕೆ ಜಿ ಅಂತ ಕಮೆಂಟ್ ಮಾಡಿ. ನಮ್ಮ ಮೇಡಮ್ ಅವ್ರು ಕೇಳ್ತಾರೆ, ಅದಕ್ಕೆ ನಾನೇ ಮುಂಚೆನೇ ಹೇಳಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಅಂತ. ತುಂಬ ಖುಷಿ ಆಗುತ್ತೆ, ನಾವೇ ಬೆಳೆದು ನಾವೇ ತರಕಾರಿ ಕಿತ್ಕೊಂಡು ನಾವೇ ಅಡುಗೆ ಮಾಡ್ತೀವಲ್ವಾ, ಅದೊಂಥರ ಖುಷಿ. ಇನ್ನೂ ಜಾಸ್ತಿ ಬೆಳಿಬೇಕು, ಮಳೆ ಬರಬೇಕು ನಮಗೆ. ಮಳೆಗೋಸ್ಕರ ಕಾಯ್ತಾ ಇದ್ದೀವಿ. ಆಮೇಲೆ ಇನ್ನೊಂದು, ಟೊಮೊಟೊ ಹಣ್ಣು ನೆಲದಲ್ಲಿ ಬಿಟ್ಟರೆ ಕೊಳ್ತೋಗುತ್ತೆ ಅಂತಿದ್ರು. ಅದಕ್ಕೆ ನಾನೊಂದು ಉಪಾಯ ಮಾಡಿದ್ದೀನಿ ನೋಡಿರಿ. ಇಲ್ಲಿ ತೆಂಗಿನದು ಇರುತ್ತಲ್ಲ, ಕೀಳ್ಬೇಡ ಜಾಸ್ತಿ ಮುರಿದೋಗ್ತದೆ ಕೊನೆ. ಇಲ್ಲ ಇದು ಕಡ್ಡಿ ಎತ್ತಿದ್ದು, ಅದನ್ನು ಹಿಂಗೆ ಕೊಟ್ಟಿದ್ದೀನಿ, ಕೊನೆ ಅದ್ರ ಮೇಲೆ ಇಟ್ಟಿದ್ದೀನಿ. ಈ ಥರ ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ ನೋಡೋದು. ಈ ತೆಂಗಿನದು ಅದ್ರ ಮೇಲೆ ಟೊಮೊಟೊ ಹಣ್ಣು ಕೂತಿದೆ. ಅದು ನೆಲದಲ್ಲಿ ಕೂತ್ಕೊಳಲ್ಲ, ಹಣ್ಣು ಕೊಳೆಯೋದಿಲ್ಲ ಆವಾಗ. ನೋಡಿರಿ, ಇಷ್ಟು ತರಕಾರಿ ಸಿಕ್ಕಿರೋದು ನಮ್ಮ ಗಾರ್ಡನ್ ಕೈ ತೋಟದಲ್ಲಿ ಇವತ್ತು. ಹಂಗೆ ನಮ್ಮ ಶ್ರೀಮತಿಯವರು ಬರೀ ಅಷ್ಟೇ ಬೆಳೆದಿರೋದು, ಬದನೆಕಾಯಿ ಟೊಮೊಟೊ ಅಷ್ಟೇ. ಇದು ದುಡ್ಡು ಕೊಟ್ಟು ತೊಗೊಂಡಿರೋದು ನಾವು ಹಾಕಿದ್ವಿ, ಬೆಳೆದಿದ್ವಿ, ಅದು ಖಾಲಿ ಆಗೋಯ್ತು. ಇದು ದುಡ್ಡು ಕೊಟ್ಟು ತೊಗೊಂಡಿರೋದು. ಮತ್ತು ಇಷ್ಟು ತರಕಾರಿ ಎಲ್ಲ ತೊಗೊಬಂದಿರೋದು. ಹೌದಾ? ಇವಾಗ ನಮ್ಮ ಶ್ರೀಮತಿಯವರು ಮೂಲಂಗಿ ಸಾಂಬಾರು ಮಾಡ್ತಾವ್ರು. ಬೆಳಿಗ್ಗೆ ತಿಂಡಿ ಏನು ಮಾಡ್ತಾಯಿಲ್ಲ ಇವತ್ತು. ಆಮೇಲೆ ಅದೆಲ್ಲ ಫಸ್ಟು ಸಾಂಬಾರು ರೆಡಿ ಮಾಡಿ ಇಟ್ಟು ಆಮೇಲೆ ಎಲ್ಲ ತರಕಾರಿನೆಲ್ಲ ಫ್ರಿಜ್ಜಲ್ಲಿ ಜೋಡಿಸ್ಕೊತೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ಅದೇ ನಮ್ಮ ಶ್ರೀಮತಿಯವರು ಸಾಂಬಾರು ಮಾಡ್ತಾಯಿದ್ರು, ಮೂಲಂಗಿ ಸಾಂಬಾರು. ಅದಕ್ಕೆಲ್ಲ ಇದು ಮಾಡ್ಕೊತಾ ಇದ್ದಾರೆ. ಆಮೇಲೆ ತುಂಬ ಜನ ಕೇಳಿದ್ವಿ, ಫ್ರಿಜ್ ತಗೊಂಡಾಗ ಯಾವ ಕಂಪ್ನಿ ಫ್ರಿಡ್ಜು, ಎಷ್ಟಾಯಿತು ಅದ್ರ ಬೆಲೆ ಇದೆಲ್ಲ ಕೇಳಿದ್ವಿ. ಆಮೇಲೆ ಕೆಲವರು ಹೋಮ್ ಟೂರ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಕೆಲವರು ಏನೇನೋ ಕಮೆಂಟಾಗಿ ಕೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಮಾತಾಡೋದು. ನೆನ್ನೆ ವ್ಲಾಗಲ್ಲಿ ಒಂದು ಕಮೆಂಟ್ ಬಂದಿದೆ ನನಗೆ. ಏನಂದರೆ, ನಿಮ್ಮ ಶ್ರೀಮತಿಯವ್ರನ್ನ ಮಿಸ್ಸಸ್ ಅಂತ ಕರೀರಿ, ಶ್ರೀಮತಿ ಅಂತ ಕರೀತೀರ, ಚೆನ್ನಾಗಿರೋದಿಲ್ಲ ಅಂತ. ನಿಜ ಹೇಳಬೇಕು ಅಂದರೆ ಹೇಳಮ್ಮ, ನೀವು ಇದ್ರ ಬಗ್ಗೆ. ನನಗೆ ಅವ್ರು ಯಾವ ಥರ ಕರೆದ್ರು ಖುಷಿನೇ. ಅಂದರೆ ಮಿಸ್ಸಸ್ ಅನ್ನೋದು ಒಂಥರ, ಅದು ಇಂಗ್ಲೀಷ್ ಪದ. ಶ್ರೀಮತಿ ಅನ್ನೋದೊಂದು ಅಚ್ಚ ಕನ್ನಡ ಪದ. ತುಂಬ ಚೆನ್ನಾಗಿದೆ ಅದು. ನನಗೆ ಆ ಥರ ಇಷ್ಟ. ಅದಕ್ಕೆ ಶ್ರೀಮತಿ ಅವರೇ ಅಂತ ಕರೆಯೋದು. ಅಂದರೆ ಗೌರವ ಕೊಡಬೇಕು. ನಮ್ಮ ಮನೆ ಹೆಣ್ಮಕ್ಳಿಗೆ ನಾವು ಗೌರವ ಕೊಟ್ಟರೆ ಬೇರೆಯವ್ರಿಗೆ ಗೌರವ ಕೊಡೋದು. ಹೋಗಿ ಬಾರೆ ಅಂತ ಕರೆಯೋದು, ಇಲ್ಲ ಆ ಥರ ಕರೆದ್ರೆ ಬೇರೆಯವ್ರಿಗೂ ಆ ಗೌರವ ಕೊಡೋ ಮನಸ್ಥಿತಿ ಅವ್ರಿಗೆ ಬರೋದಿಲ್ಲ ಬೇರೆಯವ್ರಿಗೂ. ಅದಕ್ಕೆ ಶ್ರೀಮತಿಯವರೇ ಹೋಗಿ ಬನ್ನಿ ಅಂತಲೇ ಹೇಳೋದು. ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಅವ್ರ ಶ್ರೀಮತಿಯವರೇ ಅಂತಲೇ ಕರೆಯೋದು. ಆಮೇಲೆ ಇನ್ನೊಂದು, ಈ ಕಡೆ ತಿರ್ಗಮ್ಮ. ಕುಂಕುಮ ಇಟ್ಟಿದ್ದಾರೆ ಹಣೆಗೆ. ನಾನು ವಿಭೂತಿ ಇಟ್ಕೊಂಡಿದ್ದೀನಿ ನೋಡಿ. ಕಮೆಂಟ್ ಮಾಡಿದ್ದಾರೆ ಒಬ್ಬರು, ನಿಮ್ಮ ಶ್ರೀಮತಿಯವರು ಯಾಕೆ ವಿಭೂತಿ ಇಡೋದಿಲ್ಲ ಅಂತ. ಅಂದರೆ ನನಗೆ ಅದು ವಿಭೂತಿ ಅನ್ನೋದೊಂದು ಪಾಸಿಟಿವ್ ಎನರ್ಜಿ ಅಂತಾರಲ್ಲ, ಸಕಾರಾತ್ಮಕ ಶಕ್ತಿ ಅಂತ. ಅದು ವಿಭೂತಿ ಇದ್ದರೆ ನನಗೆ ಆ ಥರ ಅನಿಸುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಮುಖ ತೊಳೆದ ತಕ್ಷಣ ಹಣೆಗೆ ವಿಭೂತಿ ಇಟ್ಕೋತೀನಿ. ಮತ್ತೆ ಏನಾದರೂ ಕೆಲಸ ಮಾಡಿ ಬಂದಾಗ ಅಥವಾ ಬಿಸಿಲಲ್ಲಿ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಮತ್ತೆ ಮುಖ ತೊಳ್ಕೊತೀನಲ್ಲ, ಯಾವಾಗಾದ್ರೂ ಅವಾಗೊಂದ್ಸಲ ಹೋಗಿ ದೇವ್ರ ಕೈ ವಿಭೂತಿ ಇಟ್ಕೊತೀನಿ. ಏನು ಗೊತ್ತಾ ಹೇಳ್ಬೇಕು ಅಂದ್ರೆ, ಅವ್ರು ಯಾವಾಗ್ಲೇ ಮುಖ ತೊಳ್ಕೊಂಡು ಒಳಗಡೆ ಬಂದು ಈ ರೀತಿ ವಿಭೂತಿ ಇಟ್ಕೊತಾರೆ. ಸಂಜೆ ಟೈಮ್ ಮಾತ್ರ ಈ ರೀತಿ ಹೇಳ್ಕೊತಾರೆ. ನೀವು ತುಂಬಾ ನೋಡಿರ್ತೀರ, ನಾನು ಬ್ಲಾಗ್ಸ್ ಮಾಡ್ಬೇಕಾದ್ರೆ ಯಾವಾಗಲೇ ಆಗಲಿ ಫೋಟೋದಲ್ಲಿ ಎಲ್ಲೇ ಆದರೂ ಇಲ್ಲಿ ಒಂದು ವಿಭೂತಿ ಇದ್ದೇ ಇರುತ್ತೆ ಹಣೆ ಮೇಲೆ ವಿಭೂತಿ ಇಲ್ಲದೆ ಇರೋದು ನೀವು ನೋಡೋದು ತುಂಬಾ ಅಪರೂಪ. ಅಂದರೆ ಏನಂದ್ರೆ, ಇವಾಗ ಏನಾದರೂ ಕೆಲಸ ಮಾಡಿದಾಗ ಏನಾದರೂ ಆದಾಗ ಸೆಕೆಗೆ ಇವಾಗ ಈಗ ನೋಡಿ, ಈಗಲೂ ಸ್ವಲ್ಪ ಹೋಗ್ಬಿಟ್ಟೈತೆ ಸೆಕೆ ಬೆವರಿಗೆ, ಆ ಥರ. ಅದು ವಿಭೂತಿ ಅನ್ನೋದು ನನಗೆ ಅದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಒಂಥರ. ಅದಕ್ಕೆ ನಾನು ಇಟ್ಕೊಳ್ತೀನಿ, ಅದು ನನ್ನ ಇದು. ಮತ್ತು ನಮ್ಮ ಶ್ರೀಮತಿಯರೆಲ್ಲಮ್ಮ ಯಾವ ಕುಂಕುಮ ಇಟ್ಕೊಂಡಿರೋದೇನು? ಸಿಗಂದೂರು ಚೌಡೇಶ್ವರಿ. ಅವ್ರಿಗೆ ಸಿಗಂದೂರು ಚೌಡೇಶ್ವರಿ ಅದು ಕುಂಕುಮ.
ಅವ್ರು ಯಾವಾಗಲೂ ಆ ಕುಂಕುಮ ಇಟ್ಕೋತಾರೆ ಅಷ್ಟೇ. ಅದನ್ನ ವಿಭೂತಿ ಇಟ್ಕೋಬಾರ್ದು ಆ ಥರ ಏನಲ್ಲ. ವಿಭೂತಿ ಇಟ್ಕೋಬಾರ್ದು ಅಂತ ಏನಿಲ್ಲ. ನನ್ಗೆ ಸ್ವಲ್ಪ ಸಿಗಂದೂರು ಚೌಡೇಶ್ವರಿ ಮೇಲೆ ನಂಬಿಕೆ ಪ್ರೀತಿ ಎಲ್ಲ ಜಾಸ್ತಿ, ಅದಕ್ಕೋಸ್ಕರ ನಾನು ಈ ಕುಂಕುಮ ಇಟ್ಕೊತೀನಿ. ಚಾಮುಂಡೇಶ್ವರಿ ಆ ಥರ ನಂಬ್ತಾರೆ. ಸಿಗಂದೂರು ಚೌಡೇಶ್ವರಿ ಅಂದರೆ ನಮ್ಮ ಅಪ್ಪ ಹೋಗಿ ಬರ್ತಾರೆ ಅಲ್ಲಿಗೆ ದೇವಸ್ಥಾನಕ್ಕೆ, ಅಮಾವಾಸ್ಯೆನಲ್ಲಿ ನಾವು ಪೂಜೆ ಮಾಡ್ತಾರಲ್ಲ ಆಗ. ಅಂದರೆ ಈ ಮನೆ ಕಟ್ಟಿ ನಮ್ಮ ಮನೆ ಕಟ್ಟಿರಲಿಲ್ಲ ಇನ್ನಲ್ಲ, ಪಾಯ ಹಾಕಿದ್ವಿ. ಪಾಯ ಹಾಕಿ ನಿಂತೋಗಿತ್ತು ಅವಾಗ. ಪಾಯಕ್ಕೇನೆ ಮನೆ ಏನಕ್ಕೆ ಶುರು ಆಗಲಿಲ್ಲ. ಅವಾಗ ಯಾರೋ ಏನೋ ಹೇಳಿದ್ದಕ್ಕೆ ನಮ್ಮ ಅಪ್ಪ ಅದಕ್ಕೆ ಸಿಗಂದೂರು ಚೌಡೇಶ್ವರಿಗೆ 3 ಅಮಾವಾಸ್ಯೆ ಕಂಟಿನ್ಯೂಸ್. ಈ ತಿಂಗಳಲ್ಲಿ ಒಂದು ಅಮಾವಾಸ್ಯೆ ಬಂದಿದೆ, ಮುಂದಿನ ತಿಂಗಳು ಮತ್ತೆ ಆಚೆ ತಿಂಗಳಲ್ಲಿ ಅಮಾವಾಸ್ಯೆ ಬರುತ್ತಲ್ಲ, ಆ ಥರ 3 ಅಮಾವಾಸ್ಯೆನಲ್ಲೂ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರು. ಆವಾಗ ನಮ್ಮ ಮನೆ ಕಟ್ಟೋದಕ್ಕೆ ಇದಾಯ್ತಲ್ಲ. ಆಗಿಂದ ನಮ್ಮ ಶ್ರೀಮತಿಯವರು ತುಂಬ ನಂಬ್ತಾರೆ. ನಮ್ಮ ಮನೇಲಿ ದೇವರು ಮನೇಲಿ ಫೋಟೋನು ಇದೆ, ಅದು ಸಿಗಂದೂರು ಚೌಡೇಶ್ವರಿದು. ಅದು ಕುಂಕುಮ ಡಬ್ಬಿ ಕೊಡ್ತಾರೆ ಪ್ರಸಾದದ ಜೊತೆ, ಅಲ್ಲಿಂದ ಬರ್ಬೇಕಾದ್ರೆ ಆ ಡಬ್ಬಿ ಎತ್ತಿಟ್ಕೊಂಡಿದ್ದಾರೆ ಇವರು. ಅದು ಆ ಕುಂಕುಮನ ದಿನ ಇಟ್ಕೋತಾರೆ ಅಷ್ಟೇ. ಅದೇ ಅಲ್ಲ, ಅಷ್ಟೇ, ಏನಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ಒಬ್ರು ಕಮೆಂಟ್ ಮಾಡಿದ್ದಾರೆ, ತುಂಬ ಏನೋ ನಾಟಕ ಮಾಡ್ತೀರಾ ಅಂತ, ನಾಟಕ ಕಡಿಮೆ ಮಾಡಿ ಡ್ರಾಮಾ ಮಾಡ್ತೀರಾ ಅಂತ ಕಮೆಂಟ್ ಮಾಡಿದ್ದಾರೆ ನೆನ್ನೆ ಐಸ್ ಕ್ರೀಮ್ ಮಾಡಿದ್ರು ಬ್ಲಾಗಿಗೆ. ಇದಕ್ಕೆ ನೀನೇನು ಹೇಳ್ತೀಯಮ್ಮ? ಅಲ್ಲ, ನಾಟಕ ಮಾಡೋದೇನಿದೆ, ನಮ್ಮ ಮನೇಲಿ ಫ್ರಿಡ್ಜೇ ಇಲ್ಲ. ಫ್ರಿಡ್ಜ್ ಇದ್ದು ಮುಂಚೆ ಎಲ್ಲ ಏನೋ ಐಸ್ ಕ್ರೀಮ್ ಮಾಡ್ಕೊಂಡು ತಿಂದು ಇವತ್ತು ನಾವು ಹೊಸ್ದಾಗಿ ಮಾಡ್ತಾ ಇದ್ದೀವಿ, ಇವಾಗ ಮಾಡ್ತಾ ಇದ್ದೀವಿ ಅಂದ್ರೆ ಅದು ನಾಟಕ ಅಂತ ಹೇಳ್ಬೋದಿತ್ತು. ನಾವು ಫ್ರಿಡ್ಜ್ ತಂದಿರೋದೇ ಇನ್ನು ಮೊನ್ನೆ ಫಸ್ಟ್ ಟೈಮ್ ನಾನು ಐಸ್ ಕ್ರೀಮ್ ಮಾಡಿರೋದು. ಅದನ್ನ ಹೇಳ್ಕೊಂಡಿದೀನಿ, ಖುಷಿ ಪಟ್ಟಿದೀವಿ. ಅದ್ರಲ್ಲಿ ನಾಟಕ ಏನ್ ಬಂತು ನನ್ಗಂತೂ ಗೊತ್ತಿಲ್ಲ. ಅದು ನಾಟಕ ಅಂತೂ ಅಲ್ಲ, ಅದು ಗೊತ್ತಿಲ್ಲ ಅವ್ರು ಯಾಕೆ ಆ ಥರ ಅಂದ್ಕೊಂಡ್ರು. ನಾವು ಚಿಕ್ಕ ಪುಟ್ಟ ಒಂದು ಖುಷಿ ಕ್ಷಣನೂ ಎಂಜಾಯ್ ಮಾಡ್ತೀವಿ ಅಷ್ಟೇ. ಏನದು ನಾಟಕ ಮಾಡೋದು ಆ ಥರ ಎಲ್ಲ ಮಾಡೋಗಿದ್ರೆ ನನಗೆ ತುಂಬ ಬೇರೆ ಬೇರೆ ರೀತಿಯೇ ಮಾಡ್ಬೋದಿತ್ತು. ಅದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಇತ್ತೀಚೆಗೆ ಒಂದು ಆಡ್ ಏಜೆನ್ಸಿ ಕಡೆಯಿಂದ ಮೇಲ್ ಬಂದಿತ್ತು. ನಾನು ಎಲ್ಲ ರಿಪ್ಲೈ ಮಾಡಿದೆ ಹಂಗೇನೆ. ಏನಂದರೆ ಅವ್ರದ್ದು ಯಾವುದೋ ಒಂದು ಪೇಯ್ಡ್ ಕೊಲಾಬ್ರೇಷನ್ ಅಂತ ಏನೋ ಹೇಳ್ತಾರೆ. ಅವ್ರದ್ದು ಯಾವುದೋ ಒಂದು ಇದಕ್ಕೆ ಅವರು ಕಾನ್ಸೆಪ್ಟ್ ಕೊಡ್ತಾರೆ, ಒಂದು ಬ್ರ್ಯಾಂಡ್ಗೆ ಇದು ಮಾಡಿರಿ ಅಂತ ಹೇಳ್ತಾರೆ. ನಮ್ಮ ಬ್ಲಾಗ್ಸಲ್ಲಿ 1-2 ನಿಮಿಷ ಆ ಬ್ರ್ಯಾಂಡ್ ಬಗ್ಗೆ ಹೇಳೋದು ನಿಮ್ಮ ಜೊತೆ. ಆ ಥರ ನಾವು ಯಾವುದೂ ಮಾಡಿಲ್ಲ ಮೇಡಮ್, ಆ ಥರ ಎಲ್ಲ. ಸರಿ ನೋಡೋಣ, ಒಂದು ವೀಡಿಯೋ ಕಳಿಸ್ಕೊಡಿ ಯಾರಾದರೂ ಮಾಡಿರೋದು ಅಂತೆ. ಅವರು ವಾಟ್ಸಪ್ ನಂಬರ್ ಎಲ್ಲ ತೊಗೊಂಡ್ರು, ವಾಟ್ಸಪ್ಪಲ್ಲಿ ಒಂದು ವೀಡಿಯೋ ಕಳಿಸಿದ್ರು ಬೇರೆಯವ್ರು ಮಾಡಿರೋದು. ಅದು ನೋಡಿದೆ. ಅದು ಅವರು ನಮ್ಮ ಥರ ಲೈಫ್ ಸ್ಟೈಲ್ ಬ್ಲಾಗೆ ಮಾಡೋದು. ಮಧ್ಯದಲ್ಲಿ 1-2 ನಿಮಿಷ ಅವ್ರೇನು ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅದನ್ನು ಹೇಳಿದ್ರು. ಪ್ರಾಡಕ್ಟ್ ಏನು ಅಂತ ಹೇಳೋದಿಲ್ಲ. ಅದರಿಂದ ನಮ್ಗೆ ಒಳ್ಳೇದಾಯಿತು. ಅದು ಪ್ರಾಡಕ್ಟ್ ಅಂದರೆ ಪ್ರಾಡಕ್ಟ್ ಅಲ್ಲ, ಅದೊಂದು ಸಂಖ್ಯಾ ಜ್ಯೋತಿಷ್ಯ, ಅದಕ್ಕೆ ಸಂಬಂಧಪಟ್ಟಿದ್ದು. ಅದರಿಂದ ನಮ್ಗೆ ಒಳ್ಳೇದಾಯಿತು, ಆಗಾಯಿತು, ಈಗಾಯಿತು, ಸೈಟ್ ತೊಗೊಂಡು ಮನೆ ಆಯಿತು, ಏನೇನೋ ಹೇಳಿದ್ದಾರೆ. ಅದೆಲ್ಲ ಪ್ರಮೋಷನ್ಗೋಸ್ಕರ ಹೇಳಿರೋದು, ಸುಳ್ಳು ಹೇಳಿರೋದು. ನನಗೆ ಅದು ಇಷ್ಟ ಆಗಲಿಲ್ಲ. ವೈಯಕ್ತಿಕವಾಗಿ ನನ್ನ ವ್ಯಕ್ತಿತ್ವ ಅದು. ನಾನು ನಮ್ಮ ವೀಡಿಯೋಸ್ನ 1,000 ಜನ ನೋಡ್ತಾರೆ. ಅದರಲ್ಲಿ ನಾವು ಹೇಳೋದು 100 ಜನ ಆದರೂ ನಂಬ್ತಾರೆ. ನಾನೇನಾದರೂ ಒಪ್ಕೊಂಡು ಸರಿ ಅವ್ರು ದುಡ್ಡು ಕೊಡ್ತಾರೆ ನನಗೆ, ಆಯಿತು ಹೆಂಗೆ ದುಡ್ಡು ಬರುತ್ತೆ ನಾನು ಮಾಡಿದ್ರೆ, ಸರಿ ಮೇಡಮ್ ಮಾಡ್ತೀನಿ ಅಂತ ಹೇಳಿ ಅವರು ಅದಕ್ಕೆ ಒಪ್ಕೊಂಡು ನಾನು ಮಾಡಿದರೆ ದುಡ್ಡು ಬರೋದು. ಅದೇ ನಾನು ನಿಮಗೆ ಸುಳ್ಳು ಹೇಳ್ದಂಗೆ ಆಗಲ್ಲ. ನಾನು ಅದು ನಮ್ಮದೇ ಅವ್ರ ಹತ್ರ ಇದಾಯಿತು, ಹಾಗಾಗಿ ನಾವು ಮನೆ ಕಟ್ಸಿದ್ವಿ, ಏನಾದರೂ ಮಾಡ್ಬೋದಿತ್ತು, ನಾನು ಹೇಳ್ಬೋದಿತ್ತು ನಾಟಕ ಮಾಡಿ ಸುಳ್ಳು ಹೇಳಿ. ಆದರೆ ಆ ಥರ ಬೇಡ, ನಾನು ನಿಮ್ಮ ಹತ್ರ ಸುಳ್ಳು ಹೇಳೋದಿಲ್ಲ ಮತ್ತು ನಾಟಕನೂ ಮಾಡೋದಿಲ್ಲ ಅಂತ ಇವಾಗ ಅರ್ಥ ಆಗಿದೆ ಅನಿಸುತ್ತೆ. ಅವ್ರು ಯಾರೋ ಕಮೆಂಟ್ ಮಾಡಿದ್ರಲ್ಲ, ಅವರು ನಿಮ್ಮ ತಪ್ಪನ್ನು ತಿದ್ಕೊಳ್ಳಿ, ನೋಡೋ ದೃಷ್ಟಿಕೋನನ ಬದಲಾಯಿಸ್ಕೊಳ್ಳಿ ಸ್ವಲ್ಪ ಅಷ್ಟೇ. ನೋಡಿ ಮೂಲಂಗಿ ಎಲ್ಲ ಚಿಟ್ಕೊಂಡವ್ರೆ. ನಾನು ಒಂದೊಂದು ಪೀಸ್ ತಗೊಂಡು ಇಲ್ಲಿ ಕೂತ್ಕೊಂಡು ಮೇಯ್ತಾ ಇದ್ದೀನಿ. ಹಸಿ ತರಕಾರಿ ತಿನ್ಬೇಕು, ಒಳ್ಳೇದಂತೆ ಅಲ್ಲಮ್ಮ? ನೀವು ತಿಂತಾ ಇದೀಯ? ಪರವಾಗಿಲ್ಲ, ಅವರು ತಿಂತಾವ್ರೆ. ನಾನು ಬೇರೆ ತರಕಾರಿ ಎಲ್ಲ ತಿಂತೀನೋ ಹೆಂಗೋ ಗೊತ್ತಿಲ್ಲ, ಆದರೆ ಮೂಲಂಗಿ ಸಾಂಬಾರು ಮಾಡ್ಬೇಕಾದ್ರೆ ಮಾತ್ರ ಗ್ಯಾರಂಟಿ ತಿಂತೀನಿ. ಜೀರ್ಣಕ್ರಿಯೆಗೆ ಒಳ್ಳೇದಂತೆ ಮೂಲಂಗಿ. ಅದಕ್ಕೆ ಖಾರ, ಸ್ವಲ್ಪ ಖಾರ ಖಾರ ಐತೆ ಮೂಲಂಗಿ. ನೋಡ್ರಿ ನಮ್ಮ ಶ್ರೀಮತಿಯವರು ಮೂಲಂಗಿ ಸಾಂಬಾರು ಹೇಗೆ ಮಾಡ್ತಾರೆ. ಮೂಲಂಗಿ ಸಾಂಬಾರು ಎಲ್ಲ ಮನೇಲೂ ಮಾಡ್ತಾರೆ, ಆದರೆ ನಮ್ಮ ಮನೇಲಿ ನಮ್ಮ ಶ್ರೀಮತಿಯವರು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಇವತ್ತಿನ ಇದರಲ್ಲಿ. ಒಗ್ಗರಣೆ ಹಾಕೋಬೇಕಲ್ಲ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಒಂದು ಹಾಕ್ಕೊಂಡವ್ರೆ. ಅದನ್ನು ಸ್ವಲ್ಪ ಒಗ್ಗರಣೆ ಆಡಿಸ್ಕೊಂಡಾದ್ಮೇಲೆ ಈರುಳ್ಳಿ ಫ್ರೈ ಆದಮೇಲೆ, ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರುವಂಥ ಮೂಲಂಗಿನ ಸೇರಿಸ್ಕೋಬೇಕು. ಮೂಲಂಗಿನ ಯಾವ ಥರ ಬೇಕಾದರೂ ಕಟ್ ಮಾಡ್ಕೋಬೋದು, ಆದರೆ ನಮ್ಮನೇಲಿ ನಾನು ಜಾಸ್ತಿ ರೌಂಡ್ ಶೇಪಲ್ಲೇ ಕಟ್ ಮಾಡ್ತೀನಿ. ಮೂಲಂಗಿ ಸ್ವಲ್ಪ ಎಣ್ಣೆಲಿ ಆಡಿಸ್ಕೊಂಡು ಆಮೇಲೆ ಅದಕ್ಕೆ ತೊಗರಿಬೇಳೆ ಹಾಕ್ಕೋಬೇಕು. ಆಮೇಲೆ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಅಡುಗೆ ಅರಿಶಿನ ಇಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಆಮೇಲೆ
ಇದು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಪರಿಮಳ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಕೊಂಡು ಮತ್ತು ಉಪ್ಪನ್ನು ಹಾಕ್ಕೋಬೇಕು. ಈಗ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಿ 3 ವಿಸಲ್ ಕೂಗಿಸ್ಕೋಬೇಕು. ನೀರೇ ಹಿಡಿತಾವ ಇದ್ರೊಳಗೆ? ಹಿಡಿತವೆ. ಹಿಡಿಲಿಲ್ಲ ಮುರಿದಿಕ್ಬೇಕು ಅನ್ಸುತ್ತೆ. ಹಿಡಿಬೋದು ಅನ್ಸುತ್ತೆ ನೋಡು. ಪಕ್ಕ ಹಿಡಿತೈತೆ. ಅಲ್ಲ ಅವರು ಕವರಲ್ಲಿ ಕಟ್ಟಿಕ್ಕು ಅಂತ ಹೇಳಿದ್ರು. ನೀನು ಇದು ಬಾಕ್ಸ್ ಐತಲ್ವಾ, ಕ್ಲೋಸ್ ಆಗ್ತೈತಲ್ಲ ಇದು. ಹೌದಾ? ಏನಾಗಲ್ವಾ ಅದು? ಏನಾಗಲ್ಲ. ಸೌತೆಕಾಯಿನೂ ಇದರಲ್ಲಿ ಹಾಕಿರ್ತೀನಿ. ಫ್ರಿಜ್ ತಂದಿರೋದ್ರಲ್ಲಿ ಅನುಕೂಲ ಆಗಿತ್ತಂದ್ರೆ ಈ ಕೊತ್ತಂಬರಿ ಸೊಪ್ಪು ಬಾಡೋಗೋದೇ ಇಲ್ಲ. ಮುಂಚೆ ಎಷ್ಟು ಬಾಡೋಗ್ಬಿಡೋದು ಇಲ್ಲ ಕೊಡ್ತೋಗ್ಬಿಡೋದು. ಹೌದು. ನೋಡ್ರಿ ತರಕಾರಿ ಎಲ್ಲ ಜೋಡಿಸಿದ್ದೀವಿ. ಈ ಕವರಲ್ಲಿ ನೀವು ಹೇಳ್ದಂಗೆ ಕವರಲ್ಲೇ ಕಟ್ಟಿಕ್ಕಿದ್ದೀವೆಲ್ಲ. ಸ್ವಲ್ಪ ಬಾಕ್ಸಲ್ಲಿ ಇಟ್ಟಿದ್ದಾರೆ. ತುಂಬ ಜನ ಕಮೆಂಟ್ ಮಾಡಿ ಹೇಳಿದ್ರಿ ತರಕಾರಿನ ಆ ಥರ ಇಡಬೇಡಿ, ನಮಗೆ ಗೊತ್ತಿರಲಿಲ್ಲ. ಯಾರ್ಯಾರು ಹೇಳಿದ್ರು ಅವ್ರಿಗೆಲ್ರಿಗೂ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಗೊತ್ತಿಲ್ಲದಿರೋದನ್ನ ತಿಳ್ಕೊಬೇಕು. ಎಲ್ಲರೂ ಎಲ್ಲಾನು ತಿಳ್ಕೊಂಡಿರೋದು ಸಾಧ್ಯ ಇಲ್ಲ. ಮೊದಲನೇದಾಗಿ ಸ್ಟೆಪ್ಲೈಸರ್ ತಂದಿದ್ರಿ ಯಾವುದಕ್ಕೂ ಅಂತ ಹೇಳಿದರು. ಅಂದರೆ ಇದು ಬಂದುಬಿಟ್ಟು ಸ್ಟೆಪ್ಲೈಸರ್ ಏನು ಯೂಸ್ ಮಾಡೋ ಆಗಿಲ್ಲ ಅಂತ ಇಲ್ಲೆಲ್ಲ ಇದೆ ನೋಡ್ರಿ, ತೋರಿಸ್ತೀನಿ. ಸ್ಟೆಪ್ಲೈಸರ್ ಫ್ರೀ ಆಪರೇಷನ್ ಅಂತ ಇತ್ತು. ನಮಗೆ ಶೋರೂಮ್ ಅವ್ರು ಸ್ಟೆಪ್ಲೈಸರ್ ಏನು ಬೇಡ ಅಂತ ಹೇಳಿದರು. ಅದು ತುಂಬ ಜನ ಹೇಳಿದರು ಇದು ಯೂಸ್ ಮಾಡಿ ಎಮರ್ಜೆನ್ಸಿಗೆ ಬೇಕು, ಅದು ಏನಾದ್ರು ಕರೆಂಟ್ ಇದಾದರೆ ಅಂತ. ಅದಕ್ಕೆ ತಂದಿಟ್ಟಿದ್ದೀವಿ ಹೊಸದು ಸ್ಟೆಪ್ಲೈಸರು. ಮತ್ತು ನಮ್ಮ ಫ್ರಿಜ್ ಬಂದುಬಿಟ್ಟು ಹೈಯರ್ ಕಂಪ್ನಿದು. ಮತ್ತು ಇದು ಬಂದುಬಿಟ್ಟು 3 ಸ್ಟಾರ್ ರೇಟಿಂಗ್ ಇರೋವಂಥದ್ದು ಹೈಯರ್ ಕಂಪ್ನಿ ಫ್ರಿಡ್ಜ್ ಬಂದುಬಿಟ್ಟು ಈ ಥರ ಇದೆ. ಅಂದರೆ 4 ತಿಂಗಳಿಂದ ತಗೋತೀವಿ ಫ್ರಿಜ್ನ ಅಂತ ತಗೋಬೇಕು ಅಂತ ಮಾತಾಡ್ಕೊಂಡಿದ್ದೀವಿ. ಬ್ಲಾಗಲ್ಲೆಲ್ಲ ನೋಡಿದ್ದೀರಾ. ಆಮೇಲೆ ತಗೊಳ್ಳೋದಕ್ಕೆ ಅಂತ ಒಂದ್ಸಲ ಹೋಗಿದ್ವಲ್ವಾ, ಒಂದ್ಸಲ ಹೋಗಿ ನೋಡಿ ಅಲ್ಲಿ ಶೋರೂಮಲ್ಲಿ ಯಾವುದು ಇಷ್ಟ ಇಲ್ಲ ನಮ್ಗೆ. ಹಂಗೆ ಯಾವುದು ಇಷ್ಟ ಆದರೆ ಮಾತ್ರ ಅಂತ ತಗೊಳ್ಳೋದು. ಇಷ್ಟ ಆಗಿಲ್ಲ ಅಂದರೆ ಸ್ವಲ್ಪ ಹುಡುಕಿ ತುಂಬ. ಆಮೇಲೆ ಕೆಲವರು ಹೈಯರ್ ಬ್ರ್ಯಾಂಡ್ ತೊಗೊಂಡಿದ್ದು ಚೆನ್ನಾಗಿದೆ, ಬಳಕೆ ಬಂದಿದೆ, ನಮ್ಮ ಮನೇಲಿ 5 ವರ್ಷ ಆಯಿತು, ನಾವು ಇದೇ ಸೇಮ್ ತೊಗೊಂಡಿದ್ದೀವಿ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ ಕೆಲವರು. ಕೆಲವರು ಯಾರೋ ಒಂದಿದ್ರು ಇದು ಬೇಡ, ಬೇರೆ ತೊಗೋಬೇಕಿತ್ತು LG ಆ ಥರ ಅಂತ ಹೇಳಿದ್ರು. ನಮಗೆ ಆಪ್ಷನ್ನು ಕೆಲವರು ಹೇಳಿದ್ದು LG, ವೈರ್ಲ್ಪೂಲು ಮತ್ತು ಹೈಯರ್ 3 ಬ್ರ್ಯಾಂಡಲ್ಲಿ ಯಾವುದಾದ್ರು ತೊಗೊಂಡು ಚೆನ್ನಾಗಿರುತ್ತೆ ಅಂತ. ತಗೊಳಗಿದ್ರೆ 3 ಸ್ಟಾರ್ ಮೇಲೆ ತಗೊಳ್ಳಿ ಅಂತ ನಾವು 3 ಸ್ಟಾರೇ ತಗೊಂಡ್ವಿ. 3 ಸ್ಟಾರ್ ಇರೋದು. ಆಮೇಲೆ ಅದೇ ಇನ್ನೊಂದು ನಮಗೆ ಏನಕ್ಕೆ ಇಷ್ಟ ಆಗಿಲ್ಲ ಅಂದರೆ ಮೇಲೆಲ್ಲ ಡಿಸೈನ್ ಅದು ಈಗಂತೂ ಏನದು 3D ಪ್ರಿಂಟು ಫ್ಲವರು ಅದೊಂಥರ ಜಾತ್ರೆ ಥರ ಇರ್ತದೆ. ಮತ್ತು ಅದು ಕರ್ವ್ ಶೇಪಲ್ಲಿ ಹಿಂಗೆ ಡೋರೆಲ್ಲ ಬರುತ್ತೆ. ಆ ಥರ ಇಷ್ಟ. ಫ್ಲಾಟ್ ಆಗಿರ್ಬೇಕು. ನಮ್ಮದು ನೋಡಿರಿ ಅದು ಫ್ಲಾಟ್ ಆಗಿದೆ. ಮತ್ತು ಅದು ಹ್ಯಾಂಡಲ್ ಇಲ್ಲ ಇಟ್ಕೊಳ್ಳೋದು, ಮುಂದೆಲ್ಲ ಹ್ಯಾಂಡಲೆಲ್ಲ ಒಂಥರ ಡಿಸೈನಾಗಿ ಕೊಟ್ಟಿರ್ತಾರೆ. ಒಂಥರ ಚೆನ್ನಾಗಿ ಕಾಣುತ್ತೆ. ಅದು ಆ ಲುಕ್ಕು ಇರಬೇಕು ನಮಗೆ, ಚೆನ್ನಾಗಿರ್ಬೇಕು. ಬೇರೆಯವ್ರಿಗೆ ಇಷ್ಟ ಆಗುತ್ತೆ ಆ ಥರ ಫ್ಲವರ್ ಡಿಸೈನು ಎಲ್ಲ. ನಮ್ಗೆ ಇಷ್ಟ ಆಗಿಲ್ಲ, ಈ ಥರ ತಗೊಂಡ್ವಿ. ಆಮೇಲೆ ಬಂದ್ಬಿಟ್ಟಿದ್ದು ನಮ್ಮ ನೋಡಿದ್ವಿ ಎಲ್ಲಿ ತಗೊಬಂದಿದ್ದು ಅಂತ. ನಮ್ಮ ಪರಿಚಯದವರು ಇದ್ರಲ್ಲಿ ಶೋರೂಮಲ್ಲೇ ಮಧುಗಿರಿನಲ್ಲೇ ತೊಗೊಂಡಿದ್ದು. ನಮಗೆ ಈ ಫ್ರಿಜ್ ಬಂದುಬಿಟ್ಟು 18,000 ಆಯಿತು. ಮತ್ತು ಇದಕ್ಕೆ 2 ಇಯರ್ಸು ವಾರಂಟಿ. ಯಾವುದು ಅಂದರೆ ಇದು. ಮತ್ತು ಇದಕ್ಕೆ ಕಂಪ್ರೆಸರ್ಗೇನೋ 10 ಇಯರ್ಸ್ ವಾರಂಟಿ, ಇನ್ನೊಂದು ಕಂಪ್ರೆನ್ಸಿವೋ ಏನೋ ಹೇಳ್ತಾರೆ ಅದಕ್ಕೆ 2 ಇಯರ್ಸ್ ವಾರಂಟಿ ಇದೆ ಇದಕ್ಕೆ. ಅದೇ 18,000 ಆಯಿತು. ಇದು ಫ್ರಿಜ್ ತುಂಬ ತಿಂಗಳ ಕನಸು. ಆಮೇಲೆ ಮತ್ತೆ ಅವತ್ತೇ ಬಾಕ್ಸ್ ದಿವಾನ ಬರುತ್ತಲ್ಲ ಅದು ತಗೊಂಡ್ವಿ. ಮತ್ತೆ ಬೆಡ್ಡು ತಗೊಂಡ್ವಿ. ಅದು ಎಷ್ಟಾಯಿತು ಅಂತ ಹೇಳ್ತೀವಿ ಮುಂದೆ. ಈಗ ಸದ್ಯಕ್ಕೆ ಸಾಂಬಾರ್ ರೆಡಿ ಆಗಿದೆ. ನೋಡ್ರಿ ನಮ್ಮ ಮನೆಯ ಮೂಲಂಗಿ ಸಾಂಬಾರ್ ಈ ಥರ ಇರುತ್ತೆ. ಅಂದರೆ ಈ ಮೂಲಂಗಿ ಸಾಂಬಾರನ್ನ 2 ಥರ ಮಾಡ್ಬೋದು. ಒಂದು ಈ ಥರ, ಇನ್ನೊಂದು ನಮ್ಮ ಮನೆಯ ರಾಗಿ ಮುದ್ದೆ ರೆಡಿ ಆಗ್ತಾಯಿದೆ. ಬೆಳಗ್ಗೆನೆ ರಾಗಿ ತಿಂದವ ನಿರೋಗಿ ಎನಿಸುವ. ಇದೇನು ಗೊತ್ತು ನಿನಗೆ ರಾಗಿ ಬಗ್ಗೆ? ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಕಲ್ತ್ಬಿಟ್ಟಿದ್ಯಾ? ರಾಗಿ ಆರೋಗ್ಯಕ್ಕೆ ಒಳ್ಳೆಯದು.
ಅಂದರೆ ಒಂದೊಂದು ಕಡೆ ಒಂದೊಂದು ಆಹಾರ ತಿಂತಾರೆ. ಕೆಲವರು ಜೋಳದ ರೊಟ್ಟಿ ತಿಂತಾರೆ, ಕೆಲವರು ಅಕ್ಕಿ ರೊಟ್ಟಿ ತಿಂತಾರೆ, ಕೆಲವರು ಬರೀ ಚಪಾತಿ ಪರೋಟ ಈ ಥರ ತಿಂತಾರೆ. ನಾವು ನಮ್ಮ ಕೈಲಂತೂ ಚಪಾತಿ ಪರೋಟ ಎಲ್ಲ ತಿನ್ಕೊಂಡು ಬದುಕಕ್ಕಾಗಲ್ಲ. ನಮಗೆ ದಿನಕ್ಕೆ ಒಂದು ಟೈಮ್ ರಾಗಿ ಮುದ್ದೆ ಇರಬೇಕು. ಈಗ ಸ್ಕೂಲು ರಜಾ ಜಾಣೆ ಮಕ್ಳಿಗೆ, ಅದಕ್ಕೆ ಬೆಳಗ್ಗೆ ಮುದ್ದೆ ಮಾಡ್ತಾವ್ರೆ. ಸ್ಕೂಲ್ ಇದ್ದಾಗ ಬೆಳಿಗ್ಗೆ ದಿನ ತಿಂಡಿ. ಇವಾಗ ಹೆಂಗೋ ನಡೆಯುತ್ತೆ, ಏನು ಮಾಡಿದ್ರು ಅದಕ್ಕೆ ಬೆಳಗ್ಗೆ ಮುದ್ದೆ ಮಾಡಿಟ್ರೆ ಸಾರು ಮಾಡಿಕ್ಬಿಟ್ರೆ ಏನಾದ್ರು ಒಂದೊಂದು ದಿನ ಮಾಡ್ತಿರ್ತಾರೆ ತಿಂಡಿ. ಅಪರೂಪ, ರಜದಲ್ಲಿ ಮಾತ್ರ ಅಪರೂಪ. ಜಾಸ್ತಿ ಮಾಡಲ್ಲ, ರಜದಲ್ಲಿ ವಾರಕ್ಕೆ 1-2 ದಿನ ಮಾಡ್ತೀನಿ ಅಷ್ಟೇ ತಿಂಡಿ ಮಾಡಿದ್ರೆ. ಮತ್ತೆ ಏನೋ ಸಾಂಬಾರಿಲ್ಲ ಅಂದರೆ ರಾತ್ರಿ ಹೊತ್ತು ಏನಾದರೂ ಮಾಡಿಬಿಡ್ತಾರೆ ಸಿಂಪಲ್ ಆಗಿ. ಅನ್ನ ರಸಮ್ಮು, ಉಪ್ಪಿಟ್ಟು, ಅನ್ನ ರಸಮ್ ಈ ಥರ. ಅದು ಇವಾಗ ರಜದಲ್ಲಿ ಮಾತ್ರ, ಬೇರೆ ಟೈಮಲ್ಲಿ ಹಂಗೆ ಆಗಲ್ಲ. ನಮ್ಮ ಮನೇಲಿ ಮಾಡೋದೇ 2 ಮುದ್ದೆ ನೋಡ್ರಿ. ಒಂದು ತಾತ ಮೊಮ್ಮಗಳು ಜೊತೆಲಿ ತಿಂತಾರೆ, ಇನ್ನೊಂದು ನಾನು ನಮ್ಮ ಶ್ರೀಮತಿಯವರು ಜೊತೆಲಿ ತಿಂತೀವಿ. ಮೂಲಂಗಿ ಸಾರು ತುಂಬ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ಮೂಲಂಗಿ ಸಾರು ತಿಂದರೆ ಬೇಗ ಹೊಟ್ಟೆ ಸಿಗುತ್ತೆ, ಗೊತ್ತಾಗ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ, ಚೆನ್ನಾಗಿರುತ್ತೆ. ರಾಗಿ ಮುದ್ದೆ, ಮೂಲಂಗಿ ಸಾಂಬಾರ್ ರೆಡಿ. ಈಗ ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಇದೇ ನೋಡಿ ನಮ್ಮ ಮನೆ ಹಾಲು, ಪಡ್ಸಾಲೆ ಅಂತೀವಿ ನಾವು. ಇದು ಬೊಂಬೆ ಏನೋ ಇಟ್ಟಿದ್ದಾರೆ ಇಲ್ಲೆಲ್ಲ ನಮ್ಮ ಶ್ರೀಮತಿಯವರು ಸೋಫಾ ಮೇಲೆ. ಇಲ್ಲಿ ಕೂತಿದ್ದಾರೆ ನೋಡಿರಿ. ಹೊಸ ದಿವಾನ್ ತಗೊಂಡ್ವಲ್ಲ, ಬಾಕ್ಸ್ ದಿವಾನ ಇದ್ದು. ಇದ್ರೊಳಗಡೆ ಸ್ಪೇಸ್ ಇರುತ್ತೆ ಸ್ಟೋರೇಜ್ ಮಾಡೋದಕ್ಕೆ. ಒಳಗಡೆ ಬಟ್ಟೆ ಎಲ್ಲ ಇಕ್ಕೋಬೋದು, 2 ಸೈಡು ಇರುತ್ತೆ. ಇಲ್ಲೇನೋ ಬಟ್ಟೆ ಎಲ್ಲ ಇಟ್ಟಿದ್ದಾರೆ ನೋಡಿರಿ. ಇದು ಬಂದುಬಿಟ್ಟು ನಮಗೆ 3000 ಆಯಿತು ಈ ದಿವಾನ್ ಕಟ್ ಬಂದುಬಿಟ್ಟು. ಬೆಡ್ಡು ನೀಟಾಗಿ ಕೂತ್ಕೊಳ್ಳೋದು ಫಿಟ್ ಆಗೈತೆ. ಬಿಡಿರಲಿ, ಈ ಥರ ಬೆಡ್ ಬರುತ್ತೆ. ಅದೇನೋ ಫೋಮು ಗೀಮು ಏನೋ ಹೇಳ್ತಾರೆ, ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಗೊತ್ತಿಲ್ಲ. ಈ ಬೆಡ್ ಬಂದುಬಿಟ್ಟು 3900. ಮತ್ತಿಲ್ಲಿ ಟೀಪಾಯಿ ಇಲ್ಲಿ ಇಟ್ಟಿದ್ದೀವಿ ನೋಡಿರಿ. ಅಲ್ಲಿ ಒಂದಷ್ಟು ಬುಕ್ಸು, ಮೊಬೈಲ್ ಚಾರ್ಜ್ ಹಾಕೋದಕ್ಕೆ ನಮ್ಮದೇನೋ ಮೊಬೈಲ್ ಹೋಲ್ಡರು ಅವು ಇವು ಅವೆಲ್ಲ ಅಲ್ಲಿ ಇಟ್ಟಿದ್ದೀವಿ. ಮುಂಚೆ ಇಲ್ಲಿತ್ತು ಸೋಫಾ ಮುಂದೆ. ಇಲ್ಲೆಲ್ಲ ಸ್ವಲ್ಪ ಚೆನ್ನಾಗಿರಲ್ಲ, ಇಕ್ಕಟ್ಟು ಅನ್ನೋದಕ್ಕಿಂತ ಎಲ್ಲ ಅಡ್ಡ ತೊಡರು ಕೊಡ್ತೈತೆ ಅಂತ. ಇದನ್ನು ತಂದ ಮೇಲೆ ತುಂಬ ಚೆನ್ನಾಗಿ ಲುಕ್ ಬಂತು ನಮ್ಮ ಮನೆಗೆ. ಇದೆಲ್ಲ ಖಾಲಿ ಕಾಣ್ತಾ ಇತ್ತು ಮುಂಚೆ ಈ ಜಾಗ ಎಲ್ಲ. ಈಗ ಚೆನ್ನಾಗಿ ಕಾಣಿಸುತ್ತೆ. ಅದೇ ನೀವು ಕೇಳಿದ್ರಿ ತುಂಬ ಜನ ಫ್ರಿಜ್ದು ಪ್ರೈಸ್ ಎಷ್ಟು, ಮತ್ತು ಇದು ದಿವಾನ್ ಮತ್ತು ಬೆಡ್ದು ಅದೆಲ್ಲ ಹೇಳ್ರಿ ಅಂತ ಹೇಳಿದ್ದೀವಿ. ಆಮೇಲೆ ಹೋಮ್ ಟೂರ್ ಮಾಡೋದು ತುಂಬ ಜನ ಕೇಳ್ತಾಯಿದ್ರು. ಸದ್ಯಕ್ಕೆ ನಾವು ಇವಾಗ ಹೋಮ್ ಟೂರ್ ಮಾಡೋದಿಲ್ಲ. ಅದ್ಯಾಕೆ ಅಂದರೆ ಈಗ ನೋಡ್ಬೋದು ನಾವು ಈ ಮನೆಗೆ ಬಂದು ವಸ್ತ್ರಲ್ಲಿ ಇನ್ನೂ 1 ತಿಂಗಳಾಗಿತ್ತು ಅನ್ಸುತ್ತಲ್ಲ. ಆಗ ಎಲ್ಲ ಮನೆ ಖಾಲಿ ಇತ್ತು. ಮನೆಗೆ ಏನು ಫರ್ನಿಚರ್ಸ್ ಏನೂ ಇರಲಿಲ್ಲ. ಮನೆ ಕಟ್ಟೋದೊಂದಾದರೆ, ಮನೆ ಕಟ್ಟಿದ ಮೇಲೆ ಅದಕ್ಕೆ ಫರ್ನಿಚರ್ಸ್ ಅವು ಒಂದೊಂದೇ ತಂದಿಟ್ಕೋಬೇಕಲ್ಲ, ಅದು ತುಂಬ ಇದು. ನಾವೆಲ್ಲ ಒಂದೇ ಸಲ ತಂದಿಟ್ಕೊಳೋದಕ್ಕೆ ಆಗೋದಿಲ್ಲ. ಅದು ಸ್ವಲ್ಪ ಆರ್ಥಿಕವಾಗಿ ಹೊರೆ ಅನಿಸುತ್ತೆ ನಮಗೆ. ಸಾಧ್ಯ ಆದಷ್ಟು ಆಗಾಗ ಒಂದೊಂದು ತಂದಿಟ್ಕೊಡ್ತೀವಿ. ನೋಡಿದ್ವಿ, ಒಂದು ಸೋಫಾ ತಂದ್ವಿ, ಆಮೇಲೆ ಇದು ತಂದ್ವಿ, ಮನೆ ಫ್ರಿಜ್ ತಂದ್ವಿ. ಹಂಗೇನೆ ಇನ್ನೂ ತುಂಬ ಕನಸುಗಳಿದ್ದಾವೆ ನಮ್ಮ ಮನೆಗೆ. ಆ ಥರ ತರಬೇಕು, ಅದು ಇಡಬೇಕು, ಇದು ಇಡಬೇಕು ಅಂತ. ಕೆಲವೊಂದು ಸ್ವಲ್ಪ ವುಡ್ ವರ್ಕು ಎಲ್ಲ ಮಾಡಿಸ್ಬೇಕು, ಇನ್ನು ಏನೇನೋ ಇದೆ. ಅದೆಲ್ಲ ಮಾಡಿಸಿದಾದ್ಮೇಲೆ ಮಾಡೋಣ. ಮತ್ತು ಇನ್ನೊಂದು ಈಗ ಹಾಲಲ್ಲಿ ನೋಡಿದ್ರಿ, ಅದು ಹೇಳ್ತಾ ಇದ್ದೀರ ನಮಗೆ ಏನು, ನಮ್ಮ ಮನೇಲಿ ಫಸ್ಟ್ಗೆ ಹೊಸ್ದಾಗಿ ಬಂದಾಗ ಒಂದು ಚೇರಾಗಿ ಕೂರಿಸಿದ್ವಿ. ಒಂದು 4 ಜನ ಬಂದಿರೋ ಗೆಸ್ಟು, ಅವಾಗ ಚೇರಾಗಿ ಕೂರಿಸಿದ್ವಿ. ವ್ಲಾಗಲ್ಲಿ ನೀವು ನೋಡಿರ್ತೀರ. ಆಗ ಅದೊಂಥರ ಹೊಸ ಮನೆ ಆದ್ರೂ ಮನೆಗೆ ಒಂದು ಲಕ್ಷಣ ಕಳೆ ಏನು ಹೇಳ್ತಾರೆ ಅದಿರೋದಿಲ್ಲ. ಈ ಸೋಫಾ ತಂದಮೇಲೆ ಈ ಮನೆಗೊಂದು ಕಳೆ ಬಂತು. ಮತ್ತು ಆ ಮೂಲೆ ಖಾಲಿ ಕಾಣ್ತಿತ್ತು. ನಮ್ಮ ಶ್ರೀಮತಿಯವರು ಇಲ್ಲ ಬೇಕು ಅಂತ ಹೇಳಿ ಅದನ್ನು ತರಿಸಿ ಅಲ್ಲಿ ಹಾಕಿದ್ರು. ಅದೊಂದು ಲಕ್ಷಣವಾಗಿದೆ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅದೇ ಥರನೇ ನಾವು ಒಳಗಡೆ ಹೋಗಿ ರೂಮಲ್ಲೆಲ್ಲ ತೋರಿಸ್ಬೇಕು ಅಂದರೆ ಅಲ್ಲೇನಾದರೂ ಒಂದು ಬರೀ ಖಾಲಿ ಕಾಣಿಸಿದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ನಾವು ಏನೇನೋ ಅಂದ್ಕೊಂಡಿದ್ದೀವಿ ಅದೆಲ್ಲ ಸ್ವಲ್ಪ ಒಂದು ವಸ್ತುಗಳು ತಗೋಬೇಕು, ಒಂದಷ್ಟು ಮತ್ತು ಏನೇನೋ ವುಡ್ ವರ್ಕು ಎಲ್ಲ ಮಾಡಿಸೋದೈತೆ. ಅದೆಲ್ಲ ಮಾಡಿಸಿ ಅದು ಯಾವಾಗ ಮಾಡಿಸ್ತೀವಿ ಅಂತ ಗೊತ್ತಿಲ್ಲ. ಅದು 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಏನೋ ಗೊತ್ತಿಲ್ಲ. ತುಂಬ ಕನಸುಗಳಿದ್ದಾವೆ ನಮ್ಮವು. ಅದೆಲ್ಲ ಕನಸುಗಳೆಲ್ಲ ಒಂದೊಂದಾಗಿ ಈಡೇರಿದ ಮೇಲೆ ಪೂರ್ತಿ ನಮ್ಮ ಮನೆಗೆಲ್ಲ ಇದೇನು ತಗೊಳ್ಳೋದು, ನಾವು ಏನೇನು ಮಾಡ್ತಾ ಇರ್ತೀವಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಕೊನೆಗೊಂದಿನ ನಮ್ದೆಲ್ಲ ಕನಸು ನನ್ಸಾಯಿತು. ಈ ಮನೆಗೆ ಬಂದ್ಮೇಲೆ ಈ ಥರ ಇರಬೇಕು ಅಂದ್ಕೊಂಡಿದ್ವಿ. ಆ ಥರ ಎಲ್ಲ ಆಗಿದೆ ಅಂದಿನ ಈ ಮನೆ ಪೂರ್ತಿ ಹೋಮ್ ಟೂರ್ ಮಾಡ್ತೀವಿ. ನಮ್ಮ ಮನೆ ತುಂಬ ದೊಡ್ಡದಲ್ಲ ಕಣ್ರಿ, ತುಂಬ ಹಾಗೆ ಅಂತ ಹೇಳಿ ತುಂಬ ಚಿಕ್ಕದು ಅಲ್ಲ. ಒಂದು ಕುಟುಂಬ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟಿದೆ. ಒಂದು ಹಾಲು, ಒಂದು ಅಡುಗೆ ಮನೆ, 2 ಬೆಡ್ರೂಮ್, 2 BHK ಅಂತಾರಲ್ಲ ಆ ಥರ ಮನೆ. ದೇವ್ರ ರೂಮು ಎಲ್ಲ ಇದೆ, ನೋಡಿಬಿಟ್ಟಿದ್ದೀರ ನೀವು, ವ್ಲಾಗಲ್ಲೆಲ್ಲ ನೋಡಿರ್ತೀರ ಪೂಜೆ ಮಾಡುವಾಗ. ಅಷ್ಟೇ. ಇನ್ನೇನಾದರೂ ಹೇಳೋದಿದೆಯೇನಮ್ಮ? ಮತ್ತೆ ಯಾರು ಬೇಜಾರು ಮಾಡ್ಕೋಬೇಡಿ, ಹೋಮ್ ಟೂರು ಮಾಡ್ತಿಲ್ಲ ಅಂತ. ಅದೇ ಕಾರಣ ಹೇಳಿದ್ದೀವಿ ಅಷ್ಟೇ, ಇನ್ನೇನಿಲ್ಲ.
ಅಷ್ಟೇ ಇಷ್ಟ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.